ರಣ ಬಿಸಿಲಿನ ತಾಪಕ್ಕೆ ತಾಳಲಾರದೆ ಸಾರ್ವಜನಿಕರ ಪರದಾಟ. ಬಿಸಿಲಿನ ತಾಪಕ್ಕೆ ಸಾರ್ವಜನಿಕರು ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿರುವ ಘಟನೆ. ಗುಡಿಬಂಡೆ ತಾಲೂಕು ಆದಂತಹ ಬಹುತೇಕ ಗಡಿ ಭಾಗವಾಗಿದ್ದು ಸೂರ್ಯನ ಕಿರಣಗಳಿಂದ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಗುಡಿಬಂಡೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವ ಗುಡಿಬಂಡೆ ತಾಲೂಕು ಹೆಚ್ಚಿನ ಬಿಸಿಲಿನ ತಾಪಕ್ಕೆ ಜನರು ತತ್ತರಿಸುವ ಪ್ರಸಂಗ ಸೃಷ್ಟಿಯಾಗಿದೆ. ಮೂರು ಅಂಗಡಿಯಲ್ಲಿ ಇಲ್ಲಿ ವ್ಯಾಪಾರ ಮಾಡೋಕ್ಕೂ ಆಗ್ತಾ ಇಲ್ಲ. ಚಿಕ್ಕಮೂರು ಇದು ಆಚೆ ಕಡೆ ಊರು ಜನರು ಬರ್ತಕ್ಕಂಥ ಸ್ಥಳಗಳಿಲ್ಲ, ಇದು ಡೆವಲಪ್ಮೆಂಟ್ ಇಲ್ಲ. ಇದು ಟ್ರಾಫಿಕ್ ಅನ್ನೋದೇ ಇಲ್ಲ ಇಲ್ಲಿ. ಈ ಟ್ರಾಫಿಕ್ ಏನಿದೆ, ಬೇರೆ ಕಡೆ ಬೇರೆ ಊರಿಂದ ಬಂದ್ರೆ ಟ್ರಾಫಿಕ್ ಇರ್ತದೆ. ನಿಮ್ಮ ಮುಖ ನಾವು ನೋಡ್ಬೇಕು, ನಮ್ಮ ಮುಖ ನೀವು ನೋಡ್ಬೇಕು ಅಷ್ಟೇ. ಆಗ್ಲೆಲ್ಲ ಅದಕ್ಕೆ ಬಳೆ ಮಾಡೋಕ್ಕಾಗಲ್ಲ. ಇಲ್ಲಿ ಉದ್ಧಾರ ಇಲ್ಲ, ಅಭಿವೃದ್ಧಿ ಅಂತ ಗುಡಿಬಂಡೆಯಲ್ಲಿ ಮೈನ್ ರೋಡ್ ಅಂತ ಕಾಣ್ತಾ ಇಲ್ಲ. ತಾಲೂಕಿನ ಜನರು ಬಿಸಿಲಿನ ತಾಪ ತಾಳಲಾರದೆ ಐಸ್ ಕ್ರೀಮ್ ಮತ್ತು ಕಲ್ಲಂಗಡಿ ಹಣ್ಣು ಹಾಗೂ ತಂಪು ಪಾನೀಯಗಳು ಸೇರಿದಂತೆ ಜನರು ಮುಗಿಬಿದ್ದಿದ್ದಾರೆ. ಈ ರೀತಿ ಸಾರ್ವಜನಿಕರು ಬಿಸಿಲಿನ ತಾಪಕ್ಕೆ ಭಯಭೀತರಾಗಿ ದೇಹದ ಮೇಲೆ ಗುಂಡಿನ ಕಾಯಿಲೆಗಳು ಉಂಟಾಗುವ ಭೀತಿಯಲ್ಲಿ ಜನರು ಭಯಭೀತರಾಗಿ ಸಾರ್ವಜನಿಕರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಮುಗಿಬಿದ್ದಿದ್ದಾರೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಗುಡಿಬಂಡೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಶ್ರೀನಿವಾಸ್ ಅಂತ ನನ್ನ ಹೆಸರು. ಏನು ಇವತ್ತು ನಾವು ಯಾಕೆ ನಮ್ಮ ಗುಡಿಬಂಡೆ ಜನತೆಗೆ ಏನೊಂದು ಇದು ನಾವು ಯಾಕೆ ಎಚ್ಚರಿಕೆಯಿಂದ ಇರಬೇಕಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹೊರಗಡೆ ನೋಡಿದ್ರೆ ಬಿಸಿಲು 31 ಡಿಗ್ರಿಯಷ್ಟು ಬಿಸಿಲು ತಾಪಮಾನ ಇದೆ. ಅದಕ್ಕೆ ಎಲ್ಲ ರೈತರಾಗಲಿ, 50 ವರ್ಷ ಮೇಲ್ಪಟ್ಟಿರೋರಾಗಲಿ, ಮತ್ತು 10 ವರ್ಷ ಕೆಳಗಡೆ ಇರೋ ಮಕ್ಕಳಾಗಲಿ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಾನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀನಿ. ಜನ ರೋಗಿಗಳು ಹೆಚ್ಚಾಗ್ತಾ ಇದೆ. ಕಾರಣ ಇಷ್ಟೇ, ಬಿಸಿಲು ಜಾಸ್ತಿ ಇದೆ. ನೀವು ದಯವಿಟ್ಟು ರೈತರಿಗೆ ನೀವು ಏನನ್ನ ಅನ್ಕೋಬೋದು ನನ್ನ ಮೇಲೆ. ಯಾಕಂದರೆ ನೀವು ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆಗೆ ಜಮೀನುಗಳಿಗೆ ಹೋಗಿ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು 12 ಗಂಟೆ ಒಳಗಡೆ ಬಂದು ಮನೆಯಲ್ಲಿ ರೆಸ್ಟ್ ತಗೊಂಡು ತಿರುಗಿ ಒಂದು 4-5 ಗಂಟೆ ಬಿಟ್ಟು ಒಂದು 5 ಮೇಲೆ ಹೋಗಿ ಕೆಲಸ ಮಾಡ್ಕೊಳ್ಳೋಕ್ಕಂಥದ್ದು. ಮತ್ತು ಹಿರಿಯರಿಗೆ 50 ವರ್ಷ ಮೇಲ್ಪಟ್ಟಿರೋರಿಗೆ ಏರ್ಪೇರ್ ಆಗ್ತಾಯಿದೆ. ನೀರಾಗಲಿ ಶುದ್ಧವಾದಂಥ ನೀರು ಕುಡೀರಿ. ಮತ್ತು ತಾಜಾ ತರಕಾರಿಗಳನ್ನು ತಿಂದರೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂಡಿಯಲ್ಲಿ ಅಲ್ಲಿ ಹಣ್ಣು ಹಂಪಲುಗಳನ್ನು ತರ್ತಾ ಇರ್ತಾರೆ. ಅವು ನೋಡಿಕೊಂಡು ಅದಕ್ಕೆ ದಿನಗಳಾಗಿರಲ್ಲ. ಆ ಹಂಪಲುಗಳನ್ನು ತಿಂದೂ ರೋಗ ಹೆಚ್ಚಾಗ್ತಾಯಿದೆ. ಎಲ್ಲರಿಗೂ ನಾವು ಇಷ್ಟೇ ಹೇಳೋದು, ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಹಾಸ್ಪಿಟ್ಲಿಗೆ ಅಳೆದು ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಇದು ಮಾಡೋದಕ್ಕಿಂತ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲೇ ಒಳ್ಳೆಯ ಶುದ್ಧವಾದ ನೀರು ಮತ್ತು ಶುದ್ಧವಾದ ಆಹಾರವನ್ನು ಮತ್ತು ಶುದ್ಧವಾದ ತರಕಾರಿ ಮತ್ತು ಶುದ್ಧವಾದ ಹಣ್ಣಂಬಳುಗಳನ್ನು ತಿಂದ್ಕೊಂಡು ನಾವು ಮನೆಯಲ್ಲಿದ್ದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದಾಗುತ್ತದೆ. ನಾವು ಇದನ್ನು ಮಾಡ್ತೀರಂತ ಹೇಳಿಬಿಟ್ಟು ನಿಮಗೆ ಧನ್ಯವಾದ.